ಮೊದಲನೇದಾಗಿ SIR ಪ್ರಕ್ರಿಯೆಯಲ್ಲಿ ಲೋಪದೋಷಗಳಾದರೂ ಏನಿದೆ ಸರ್ ಇವಾಗ? ಸಮಸ್ಯೆ ಸುಮಾರಿದೆ ಸರ್. ಒಬ್ಬೊಬ್ಬ ಜನರಿಗೆ ಒಬ್ಬೊಬ್ಬ ಸಮಸ್ಯೆ ಇದೆ. ಸುಮಾರು ಜನರ ಹತ್ರ ಡಾಕ್ಯುಮೆಂಟ್ಸೇ ಸರಿಯಾಗಿಲ್ಲ. ಎರಡು ವಿಷಯ ಏನಂದರೆ, ಅವರು ಆ ಕಡೆನೇ ವಾಸ ಮಾಡ್ತಾ ಇದ್ದಾರೆ, ಅವರಿಗೆ ಪರ್ಮನೆಂಟ್ ಶಿಫ್ಟನ್ನು ಹಾಕಿದ್ದಾರೆ. ಎರಡು ವಿಷಯ ಏನಂದರೆ, ಸುಮಾರು ಜನ ಪಕ್ಕದಲ್ಲಿ ಹೋಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಈ ಥರ ಶಿಫ್ಟ್ ಮಾಡಬೇಕಕ್ಕೆ ಒಂದು ಫಾರ್ಮ್ 8 ಕೊಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ಸುಮ್ಮನೆ ಇಟ್ಬಿಟ್ಟಿದ್ದಾರೆ. ಅವ್ರಿಗೀಗ ಎನ್ಯುಮರೇಷನ್ ಫಾರ್ಮ್ ತುಂಬಿಟ್ಟು ಆಮೇಲೆ ಇಲ್ಲ ಪರ್ಮನೆಂಟ್ ಶಿಫ್ಟನ್ನು ಕೊಟ್ಟಿದ್ದಾರೆ. ಎಲ್ಲಿ ಹೋಗಬೇಕು ಒಂದು ಪರಿಹಾರ ಯಾರು ಸಿಗ್ತಾ ಇದ್ದಿಲ್ಲ, ಅವ್ರಿಗೆ ಗೊತ್ತಾಗ್ತಾ ಇದ್ದಿಲ್ಲ. ಈ ಸುಮಾರು ಜನರಿಗೆ ಆ ಮಾಹಿತಿ ಇಲ್ಲ. ಕಲೆಕ್ಟರ್ ಆಫೀಸ್ ಎಲ್ಲಿ ಇದೆ, ಯಾರಿದ್ದಾರೆ, BLO ಯಾರು ಅಂದರೆ ಗೊತ್ತಾಗ್ತಾ ಇದ್ದಿಲ್ಲ. ಫೋನ್ ನಂಬರ್ ಕೊಟ್ಟಿದ್ದಾರೆ, ಫೋನ್ ತೆಗಿತಾ ಇದ್ದಿಲ್ಲ ಜನರ ಹತ್ರ. ಇದಕ್ಕಾಗಿ ಜನರ ಸಮಸ್ಯೆ ಸುಮಾರಿದೆ. ಇದು ಕೆಳಗಡೆ ಮಟ್ಟದಲ್ಲಿ ಇರುವ ಜನರಿಗೆ ಅರ್ಥ ಆಗುತ್ತೆ. ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಏನು ಅರ್ಥ ಆಗ್ತಿಲ್ಲ. ಅದಕ್ಕಾಗಿ ನಾವು ಎಲೆಕ್ಷನ್ ಕಮಿಷನ್ಸ್ಗೆ ಒತ್ತಡ ಕೊಡ್ತಾ ಇದ್ದೇನೆ. BLO ಸರಿಯಾಗಿ ಕೆಲಸ ಮಾಡ್ತಾ ಇದ್ದಿಲ್ಲ ಲೋವರ್ ಮಟ್ಟದಲ್ಲಿ. ಅದಕ್ಕಾಗಿ ಇದಕ್ಕೆ ಪರಿಹಾರ ಬೇಕಂದರೆ ಈ SIR ಪ್ರಾಸೆಸ್ ಇದು ನಡೀತಾ ಇದೆ, ಸರಿ ಇಲ್ಲ ಅಂತ ನಂದು ಇದು. ಬದಲಾವಣೆ ಅಂದರೆ ಈಗ ಆಗ್ತಿರೋ ಲೋಪದೋಷಗಳಲ್ಲಿ SIR ಬದಲಾವಣೆ, ಇದನ್ನ ಪ್ರಕ್ರಿಯೆ ಏನಾದರೂ ಚೇಂಜಸ್ ಆಗಬೇಕು, ಸರಿಯಾದ ರೀತಿಯಲ್ಲಿ ನಡಿಬೇಕಂದ್ರೆ ಏನು ಮಾಡಿದರೆ ಚೆನ್ನಾಗಿರುತ್ತೆ ಸರ್? ಇದಕ್ಕೆ ಮುಂಚೆ ಡೋರ್ ಟು ಡೋರ್ BLO ಬಂದುಬಿಟ್ಟು ವೆರಿಫಿಕೇಷನ್ ಮಾಡಿದ್ದಾರೆ. ಆ ಥರ ಮಾಡಬೇಕಾಗಿತ್ತೆ. ಅದಕ್ಕಾಗಿ ಡೋರ್ ಟು ಡೋರ್ BLOs ಹೋಗಿ ವೆರಿಫಿಕೇಷನ್ ಮಾಡಿ ಸರಿ ಮಾಡುತ್ತೇನೆ ಸಾಕು. ಇದಕ್ಕೆ ಜನರ ಹತ್ರ ಎನ್ಯುಮರೇಷನ್ ಫಾರ್ಮ್ ತುಂಬಿಟ್ಟು ಅದು ಅವರು ಫಿಲಪ್ ಮಾಡಿ ಕೊಡಬೇಕು ಅಂದರೆ ಸಮಸ್ಯೆ ಆಗುತ್ತೆ. ಅವ್ರಿಗೆ ಗೊತ್ತಾಗ್ತಿಲ್ಲ, ಅವ್ರ ಹೆಸರಲ್ಲಿ ಏನು ಮಿಸ್ಟೇಕ್ ಇದೆ ಗೊತ್ತಾಗಿಲ್ಲ. ಇದಕ್ಕಾಗಿ BLOs ಪ್ರತಿ ಮನೆಗೆ ಹೋಗಿ ಅವರಲ್ಲಿ ಇದ್ದಾರಾ, ಶಿಫ್ಟ್ ಆಗಿದ್ದಾರಾ, ಅವರೇ ಇದು ಮಾಡಬೇಕಾಗಿತ್ತೆ, ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆ. ಅದು ಯಾರು ತಡೆಯಿಲ್ಲ. ಅದು ಬಿಟ್ಬಿಟ್ಟು ಜನರು ಎಲ್ಲರನ್ನೇ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಡಾಕ್ಯುಮೆಂಟ್ಸ್ ತರ್ಕೊಂಡು ಬರಬೇಕು, ಇದನ್ನೇ ಹೇಳ್ತಾ ಇದ್ದಾರಲ್ಲ, ಇದು ಸಮಸ್ಯೆ ಆಗ್ತಾ ಇದೆ. ಸೊ ಇದಿಷ್ಟು ಹೋರಾಟಗಾರರ ಮಾತುಗಳು. ಕ್ಯಾಮ್ರಾಮನ್ ಹೊನ್ನಪ್ಪ ಜೊತೆ ರಮೇಶ್ ತಡ್ಕಲ್, ಕರ್ನಾಟಕ TV.